ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ನಗರ ಪಾಲಿಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ. ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ನಗರ ಪಾಲಿಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೆಚ್ಚುವರಿ ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ಪ್ಲಾನ್ ಮಾಡ್ತಾ ಇದೆ. ಪಾಲಿಕೆ ನಕ್ಷೆ ಉಲ್ಲಂಘನೆ ಮಾಡಿದ್ರೆ ಬಿಬಿಎಂಪಿಯಿಂದ ಕಟ್ಟಡವನ್ನ ಸೀಲ್ ಮಾಡಲಾಗುತ್ತೆ. ಹೆಚ್ಚುವರಿಯಾಗಿ ನಿರ್ಮಿಸಿದ ಫ್ಲೋರ್ಗಳನ್ನ ಸೀಲ್ ಮಾಡೋಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಕೆಲವು ನಕ್ಷೆ ಉಲ್ಲಂಘನೆ ಕಟ್ಟಡಗಳಿಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. 3 ಅಂತಸ್ತಿಗೆ ಪರ್ಮಿಷನ್ ಪಡೆದು 5-6 ಅಂತಸ್ತು ಕಟ್ಟಿದ್ರೆ ಕಟ್ಟಡವನ್ನ ಸೀಲ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಪಾಲಿಕೆ ಇದೀಗ ಮುಂದಾಗಿದೆ. ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ನಗರ ಪಾಲಿಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೆಚ್ಚುವರಿ ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಪಾಲಿಕೆ ನಕ್ಷೆ ಉಲ್ಲಂಘನೆ ಮಾಡಿದ್ರೆ ಬಿಬಿಎಂಪಿಯಿಂದ ಅಂತಹ ಕಟ್ಟಡಗಳಿಗೆ ಸೀಲ್ ಹಾಕಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೆಚ್ಚುವರಿಯಾಗಿ ನಿರ್ಮಿಸಿದ ಫ್ಲೋರ್ಗಳನ್ನ ಅಂದ್ರೆ 5ರಿಂದ 5 ಅಥವಾ 5ಕ್ಕಿಂತ ಮೇಲ್ಪಟ್ಟು ಯಾವ್ಯಾವ ಫ್ಲೋರ್ಗಳು ಇರುತ್ತೆ, 6ಕ್ಕಿಂತ ಮೇಲ್ಪಟ್ಟು ಕಟ್ಟಡಗಳು ಇದ್ರೆ ಅಂತಹ ಕಟ್ಟಡಗಳನ್ನ ಅನಧಿಕೃತ ಎಂದು ಪರಿಗಣಿಸಿ ಅವುಗಳಿಗೆ ಸೀಲ್ ಹಾಕಲಾಗುತ್ತೆ, ಬ್ರೇಕ್ ಹಾಕಲಾಗುತ್ತೆ ಎಂದು ಬಿಬಿಎಂಪಿ ಪಾಲಿಕೆ ಈಗಾಗಲೇ ಸೂಚನೆಯನ್ನ ನೀಡಿದೆ. 3 ಅಂತಸ್ತಿಗೆ ಪರ್ಮಿಷನ್ ಅನ್ನ ಪಡೆದು 5ರಿಂದ 6 ಅಂತಸ್ತೇನಾದ್ರೂ ಕಟ್ಟಿದ್ರೆ ಅಂತಹ ಕಟ್ಟಡಗಳಿಗೆ ಸೀಲ್ ಹಾಕಲಾಗುತ್ತೆ. ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಹಾಕಲು ಈಗಾಗಲೇ ಪಾಲಿಕೆ ಮುಂದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬರೀ 3 ಅಂತಸ್ತಿಗೆ ಮಾತ್ರ ಪರ್ಮಿಷನ್ ಅನ್ನ ಕೇಳಿರ್ತಾರೆ. ಆದ್ರೆ 5, 6, 7 ಈ ತರ ಅಂತಸ್ತನ್ನ ಕಟ್ತಾ ಹೋಗ್ತಾ ಇರ್ತಾರೆ. ಕಟ್ತಾ ಹೋಗಿದ್ದಂತಹ ಸಂದರ್ಭದಲ್ಲಿ ಬೇಸ್ಮೆಂಟ್ ಸರಿ ಇಲ್ಲ ಅಂತ ಹೇಳಿದಾಗ ಆ ಕಟ್ಟಡ ಬೀಳುವ ಸಾಧ್ಯತೆ ಇತ್ತು. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಕಟ್ಟಡ ಬಿದ್ದು ಹಲವಾರು ಸಾವು ನೋವುಗಳು ಕೂಡ ಸಂಭವಿಸಿದೆ. ಆದ್ರಿಂದ ಈ ರೀತಿ ನಿರ್ಧಾರವನ್ನ ಕೈಗೊಂಡಿದೆ ಬಿಬಿಎಂಪಿ ಪಾಲಿಕೆ. ಈ ಹಿಂದೆಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ರು. ಕಟ್ಟಡವನ್ನ ನಿರ್ಮಾಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಕಟ್ಟಡ ಬಿದ್ದು 3ರಿಂದ 4 ಜನ ಸಾವನ್ನಪ್ಪಿದ್ರು. ಕೇರಳ ಮೂಲದ 3ರಿಂದ 4 ಜನ ಯುವಕರು ಆ ಕಟ್ಟಡವನ್ನ ನಿರ್ಮಿಸುತ್ತಿದ್ದಂತಹ ಸಂದರ್ಭದಲ್ಲಿ ಮಳೆಯಿಂದಾಗಿ ಮಳೆಗಾಳಿಗೆ ಆ ಕಟ್ಟಡ ಕೂಡ ಬಿದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ವಿಷಯವನ್ನ ಇಟ್ಕೊಂಡು ಇದೀಗ ಬಿಬಿಎಂಪಿ ಪಾಲಿಕೆ 3ರಿಂದ 4 ಅಂತಸ್ತಿಗೆ ಪರ್ಮಿಷನ್ ಅನ್ನ ತಗೊಂಡು 5, 6, 7 ಈ ತರ ಅಂತಸ್ತನ್ನ ಕಟ್ಕೊಂಡು ಹೋಗ್ತಾ ಇದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು, ಅಂತಹ ಕಟ್ಟಡಗಳಿಗೆ ಸೀಲ್ ಹಾಕಲಾಗುವುದು ಎಂದು ಬಿಬಿಎಂಪಿ ಪಾಲಿಕೆ ಇದೀಗ ಸೂಚನೆಯನ್ನ ನೀಡಿದೆ.